ನಮಸ್ಕಾರ ಆತ್ಮೀಯರೇ, ಮನೋಸ್ಪಂದ ಬೈ ಅಶ್ವಿನಿ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ. ನಾನು ನಿಮ್ಮ ಅಶ್ವಿನಿ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಅವಮಾನ ಮಾಡಿದ್ದಾರಾ? ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಆಡಿಕೊಂಡಿದ್ದಾರಾ? ದುಡ್ಡಿಲ್ಲದೆ ಇರುವುದು ಬಡತನವಲ್ಲ ಆತ್ಮೀಯರೇ, ಒಳ್ಳೆಯ ಯೋಚನೆಗಳು ಮತ್ತು ಧೈರ್ಯ ಇಲ್ಲದೆ ಇರುವುದು ನಿಜವಾದ ಬಡತನ. ಇಂದು ನಮ್ಮ ಹತ್ತಿರ ದುಡ್ಡಿಲ್ಲದೆ ಇರಬಹುದು, ಆದರೆ ನಮ್ಮಲ್ಲಿ ಜ್ಞಾನವಿದೆ, ಕಷ್ಟಪಡುವ ಗುಣವಿದೆ. ಅವಮಾನವಾಯಿತು ಎಂದು ನಿಮ್ಮ ಕಣ್ಣೀರನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಎಲ್ಲಿ ಅವಮಾನವಾಯಿತೋ ಆ ಅವಮಾನವನ್ನು ಅಲ್ಲೇ ಕಸದ ಬುಟ್ಟಿಗೆ ಹಾಕಿ ಬನ್ನಿ. ಮನೆಗೆ ಬರಬೇಕಾದರೆ ಸಂತೋಷದ ಮನಸ್ಥಿತಿಯಲ್ಲಿ ಬನ್ನಿ. ಅಪ್ಪ ಅಮ್ಮನನ್ನು ಖುಷಿಯಿಂದ ಮಾತಾಡಿಸಿ. ನೀವು ಈ ಅವಮಾನವನ್ನು ಮನೆಗೆ ತಂದರೆ ಎಲ್ಲರ ಮೇಲೆ ಜಗಳ, ಕೋಪ, ಊಟ ಬಿಡುವುದು ಇವೆಲ್ಲ ಬೇಕಾ? ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬವೇ ಎಲ್ಲದಕ್ಕಿಂತ ಮುಖ್ಯವಾಗಿರುತ್ತದೆ. The humiliation they give you today will turn into the biggest applause for your success tomorrow. ಇಂದು ಅವರು ಮಾಡಿದ ಅವಮಾನವೇ ನಾಳೆ ನಿಮ್ಮ ಗೆಲುವಿಗೆ ಸಿಗೋ ಅತಿ ದೊಡ್ಡ ಚಪ್ಪಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. See you in the next video with another useful topic. ಧನ್ಯವಾದಗಳು. ನಮಸ್ಕಾರ ಆತ್ಮೀಯರೇ, ಮನೋಸ್ಪಂದ ಬೈ ಅಶ್ವಿನಿ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ.